ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 34ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಏನ್ ತಿಳ್ಕೊಂಡ್ವಿ? ಪ್ರತಿಯೊಂದು ಇಂದ್ರಿಯದ ವಿಷಯದಲ್ಲಿ ರಾಗದ್ವೇಷಗಳು ಎರಡೂ ಹೇಗೆ ಅಡಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅಂದ್ರೆ ಯಾವುದೇ ಒಂದು ವಸ್ತು ಆಗಿರ್ಬೋದು, ಪ್ರಾಣಿ, ಮನುಷ್ಯ, ಘಟನೆ ಏನೇ ಆಗಿರ್ಬೋದು, ಅದರಲ್ಲಿ ರಾಗದ್ವೇಷಗಳು ಎರಡೂ ಇರುತ್ತೆ. ಅದಕ್ಕೆ ಮನುಷ್ಯ ಯಾವಾಗಲೂ ಅದರ ಜೊತೆ ಸಂಯೋಗ ವಿಯೋಗ ನಡೆಸ್ತಾ ಇರ್ತಾನಲ್ವಾ, ಅದನ್ನ ಭೇಟಿ ಆಗ್ಬೇಕಾಗತ್ತೆ, ಅದರಿಂದ ದೂರ ಆಗ್ಬೇಕಾಗಿರುತ್ತೆ. ಆಗ ರಾಗದ್ವೇಷಗಳ ಪ್ರಾದುರ್ಭಾವ ಆಗತ್ತೆ ಅನ್ನೋದನ್ನ ನಾವು ನೋಡಬಹುದು. ಅದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ನಮ್ಗೆ ಯಾವ್ದು ಇಷ್ಟನೋ ಅದು ಸಿಕ್ಕಿದಾಗ ನನಗೆ ಖುಷಿ ಆಗತ್ತೆ, ಅದರಲ್ಲಿ ಆಸಕ್ತಿ ಬೆಳೆಯುತ್ತೆ, ಅದು ರಾಗ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವಾಗ ಅದು ನಮಗೆ ಸಿಗಲಿಲ್ವೋ, ನಾನು ಇಷ್ಟಪಡುವಂಥದ್ದೋ ಅಥವಾ ನನ್ನ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಸಿಗ್ಲಿಲ್ವೋ, ಆಗ ನನಗೆ ದುಃಖ ಆಗುತ್ತೆ. ಅದನ್ನ ದ್ವೇಷಿಸ್ತೀವಿ ನಾವು ಅಲ್ವಾ, ಅದನ್ನ ದ್ವೇಷ ಅಂತ ಹೇಳ್ತಾರೆ. ಈಗ ಇಷ್ಟು ವಿಷಯಗಳು ನಮಗೆ ಗೊತ್ತಾಯ್ತು. ಅದಕ್ಕೋಸ್ಕರನೇ ಶಾಸ್ತ್ರವಿಹಿತ ಕರ್ತವ್ಯ ಕರ್ಮಗಳ ಆಚರಣೆಯನ್ನ ಮಾಡ್ತಾ ಮಾಡ್ತಾ ಮನಸ್ಸು ಮತ್ತೆ ಇಂದ್ರಿಯಗಳ ಜೊತೆ ವಿಷಯಗಳ ಸಂಯೋಗ ಮತ್ತೆ ವಿಯೋಗಗಳಾಗುತ್ತಲ್ಲ, ಆ ಒಂದು ಸಮಯದಲ್ಲಿ ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ಪ್ರಾಣಿ ಆಗಿರ್ಬೋದು, ಯಾವುದೇ ಕ್ರಿಯೆ ಆಗಿರ್ಬೋದು, ಅಥವಾ ಯಾವುದೇ ಘಟನೆ ಆಗಿದ್ರೂ ಕೂಡ ಅದರಲ್ಲಿ ಪ್ರಿಯ ಮತ್ತು ಅಪ್ರಿಯ, ನನಗಿಷ್ಟ ಇಲ್ಲ ಅನ್ನುವಂತಹ ಭಾವನೆಯನ್ನ ಇಟ್ಕೊಳ್ದೆ ಆ ರೀತಿ ನಾವು ಯೋಚನೆನೇ ಮಾಡಬಾರ್ದು. ನನಗಿದಿಷ್ಟ ಇಲ್ಲ ಅನ್ನೋದೇ ನಮ್ಮಲ್ಲಿ ಬರಬಾರ್ದು. ಮತ್ತು ಸಿದ್ಧಿ ಅಸಿದ್ಧಿ ಅಂದರೆ ಏನು? ಇದು ಆಗತ್ತೆ, ಇದು ಆಗೋದಿಲ್ಲ. ಆಮೇಲೆ ಜಯ ಪರಾಜಯ, ಇದು ನನಗೆ ಒಳ್ಳೆಯದಾಯಿತು, ಇದರಿಂದ ನನಗೆ ಕೆಟ್ಟದಾಯಿತು, ಅಥವಾ ನನಗಿದರಲ್ಲಿ ಗೆಲುವು ಸಿಕ್ತು, ಇದರಲ್ಲಿ ಸೋಲು ಸಿಕ್ತು, ಮತ್ತು ಇದರಿಂದ ನನಗೆ ಲಾಭ ಆಯಿತು, ನನಗಿದರಲ್ಲಿ ಹಾನಿ ಆಯಿತು. ಇಂಥದ್ರಲ್ಲೆಲ್ಲ ಸಮಭಾವದಿಂದ ಯುಕ್ತರಾಗಿರೋದು. ಅಂದರೆ ನನ್ನ ಜೀವನದಲ್ಲೀಗ ನಾನು ಮಾಡಲೇಬೇಕು ಕೆಲಸಗಳನ್ನು ಅಲ್ವಾ. ಸೊ ಈಗ ನಾನು ಯಾವ ಕೆಲಸ ಮಾಡಬೇಕು? ಶಾಸ್ತ್ರವಿಹಿತ ಕರ್ತವ್ಯ ಕರ್ಮಗಳು ಅಂದ್ರೇನು? ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಒಬ್ಬ ಗೃಹಸ್ಥನಾಗಿದ್ದರೆ ಈ ರೀತಿ ಕೆಲಸ ಮಾಡಬೇಕು, ಒಬ್ಬ ಬ್ರಹ್ಮಚಾರಿ ಆಗಿದ್ರೆ ಈ ರೀತಿ ಕೆಲಸ ಮಾಡಬೇಕು, ಆಮೇಲೆ ಹೆಂಗಸರು ಮದುವೆ ಆಗಿರೋರಾಗಿದ್ದರೆ ಈ ರೀತಿ ಮಾಡಬೇಕು, ಮಕ್ಕಳಿಗೆ ತಮ್ಮದೇ ಆದಂಥ ಒಂದು ಕರ್ತವ್ಯ ಕರ್ಮಗಳಿರುತ್ತೆ. ಆ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಜೊತೆ ಅದರ ವಿಷಯಗಳಿರುತ್ತಲ್ವಾ, ಅದರ ಸಂಯೋಗ ಆಗುತ್ತೆ, ವಿಯೋಗ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಯಾವುದೇ ಒಂದು ವಸ್ತು, ಪ್ರಾಣಿ, ಕ್ರಿಯೆ, ಘಟನೆ ಇಂಥದ್ರಿಂದ ನಮಗೆ ಇಷ್ಟ ಆಗಿರೋದು ಬರ್ತಿರುತ್ತೆ, ಇಷ್ಟ ಆಗದೇ ಇರೋದು ಬರ್ತಿರುತ್ತೆ. ಅಂಥ ಭಾವನೆಗಳಿರುತ್ತಲ್ಲ, ಅದನ್ನೆಲ್ಲ ನಾವು ಸಮಭಾವದಲ್ಲಿ ನೋಡೋದನ್ನ, ಸಮಭಾವದಲ್ಲಿ ತಗೊಳ್ಳೋದನ್ನ ರೂಢಿ ಮಾಡಿಕೊಳ್ಬೇಕು. ಆಯಿತಾ? ಅದು ಯಾವುದೇ ವ್ಯಕ್ತಿನೂ ಆಗಿರ್ಬೋದು, ಏನೇ ಆಗಿರಲಿ. ಅದರಲ್ಲಿ ನನಗಿವಾಗ ಎಕ್ಸಾಂಪಲ್ಗೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ನನಗೆ ಯಶಸ್ಸು ಸಿಗ್ತಾ, ಅದರಿಂದ ಹಿಗ್ಗಬಾರ್ದು. ಅದರಲ್ಲಿ ನಾನು ಸೋಲಾಯ್ತಾ, ಕುಗ್ಗಬಾರ್ದು. ಸಮಭಾವದಲ್ಲಿ ತಗೊಳ್ಳೋದನ್ನ ಕಲಿಬೇಕು ನಾವು. ಅದರಲ್ಲಿ ಲಾಭ ಆಯ್ತಾ, ಏನು ಖುಷಿ ಪಟ್ಟು ಹಾರ್ಟ್ ಅಟ್ಯಾಕೇ ಆಗ್ಬಿಡುತ್ತೆ, ಅಷ್ಟು ಖುಷಿ ಪಡ್ತಾರೆ, ಹಾಗೂ ಮಾಡಬಾರ್ದು. ಅದರಲ್ಲಿ ಹಾನಿ ಆಯ್ತಾ, ಆಗಲೂ ನಾವು ದುಃಖ ಪಡಬಾರ್ದು. ಇದನ್ನು ಸಮಭಾವದಿಂದ ತಗೊಳ್ಳೋದನ್ನ ಕಲ್ತ್ಕೋಬೇಕು. ಆಮೇಲೆ ಸ್ವಲ್ಪ ಕೂಡ ಹರ್ಷವನ್ನೂ ಪಡಬಾರ್ದು, ಶೋಕವನ್ನು ಪಡಬಾರ್ದು. ಅದರಲ್ಲೂ ಕೂಡ ಸಮಭಾವನೆ ಇರಬೇಕು. ಇದೇ ರಾಗದ್ವೇಷಗಳಿಗೆ ವಶವಾಗದಿರೋದು ಅಂದರೆ ಅರ್ಥ. ಯಾಕೆ ಅಂತಂದರೆ ರಾಗದ್ವೇಷಗಳಿಗೆ ವಶವಾಗೋದ್ರಿಂದಾನೇ ಮನುಷ್ಯನಿಗೆ ಎಲ್ಲದರಲ್ಲೂ ಕೂಡ ವಿಷಮ ಬುದ್ಧಿ ಅನ್ನೋದು ಬಂದ್ಬಿಡುತ್ತೆ. ಆಯಿತಾ? ಅಂತಃಕರಣದಲ್ಲಿ ಏನಾಗುತ್ತೆ? ಹರ್ಷ, ಶೋಕ ಇಂಥ ಒಂದು ವಿಕಾರಗಳು ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಮನುಷ್ಯ ಪರಮಾತ್ಮನಲ್ಲಿ ಶರಣಾಗತನಾಗಿ ಈ ರಾಗದ್ವೇಷಗಳಿಂದ ಅವನು ಪೂರ್ಣವಾಗಿ ಅತೀತನಾಗಬೇಕು. ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋ ಒಂದು ಪ್ರಶ್ನೆಗಿಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ.
ಅದಕ್ಕೆ ವಶವಾಗದೇ ಇರೋದು ಹೇಗಪ್ಪ? ಈಗ ನಾವು ಮಾಡಲೇಬೇಕಾದಂಥ ಕರ್ತವ್ಯಗಳನ್ನು ನಾವು ಮಾಡ್ತಿರ್ತೀವಿ, ಅದರಿಂದನೂ ಕೂಡ ಏನಾದರೂ ಒಂದು ಫಲಗಳು ಬರುತ್ತಲ್ವಾ ಅಂತಂದಾಗ, ಹೌದು, ನೀನು ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡಬೇಕು, ಆದರೆ ಯಾವುದರಲ್ಲೂ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಮತ್ತು ಏನೇ ರಿಸಲ್ಟ್ ಬಂದರೂ ಕೂಡ ಅದನ್ನು ಸಮಭಾವದಲ್ಲಿ ತಗೊಳ್ಳೋದನ್ನು ಕಲಿಬೇಕು. ನ್ಯೂಟ್ರಲ್ ಆಗಿರ್ಬೇಕು ನಾವು. ಮೇಲೂ ಹೋಗಬಾರ್ದು, ಕೆಳಗಡೆನೂ ಬರಬಾರ್ದು, ನ್ಯೂಟ್ರಲಲ್ಲಿ ಇರ್ಬೇಕು ನಾವು. ಅದನ್ನು ಸಮಭಾವ ಅಂತ ಹೇಳೋದು. ಅಲ್ಲಿ ಸಂತೋಷ ಪಡೋದು, ದುಃಖ ಪಡೋದು ಎರಡೂ ಇರಬಾರ್ದು. ಯಾಕೆ ಅಂತಂದರೆ, ಈ ರಾಗದ್ವೇಷಗಳಿಗೆ ನಾವು ವಶರಾಗೋದ್ರಿಂದಾನೇ ನಮ್ಮ ಅಂತಃಕರಣದಲ್ಲಿ ಹರ್ಷ, ಶೋಕ ಇಂಥದ್ದೆಲ್ಲ ಬರುವಂಥದ್ದು. ಸೊ ಇದರಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ನ್ಯೂಟ್ರಲಲ್ಲಿರೋದನ್ನು ಕಲ್ತ್ಕೋಬೇಕು. ಅದಕ್ಕೋಸ್ಕರನೇ ಅದಕ್ಕೆ ಮೊದಲು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ, ಮೊದಲು ಭಗವಂತನಿಗೆ ಶರಣಾಗತಿ ಆಗ್ಬೇಕು ನಾವು. ಹಾಗಾದಾಗ ನಾನು ಮಾಡೋದೆಲ್ಲ ಭಗವಂತನಿಗೆ, ನಾನೇ ನನ್ನನ್ನೇ ಕಂಪ್ಲೀಟು ಭಗವಂತನಿಗೆ ಕೊಟ್ಕೊಂಡ್ಬಿಟ್ಮೇಲೆ ನನ್ನ ಜೀವನದಲ್ಲಿ ಏನೇ ಬಂದರೂ ಅಥವಾ ಏನೇ ಘಟನೆ ನಡೆದ್ರೂ ಕೂಡ ಅದು ತೀವ್ರವಾಗಿ ದುಃಖ ಕೊಡುವಂಥದ್ದಾದರೂ ಆಗಿರಬಹುದು, ಅತಿಯಾದ ಸುಖವನ್ನು ಕೊಡುವಂಥದ್ದಾದರೂ ಆಗಿರಬಹುದು, ಸಂತೋಷವನ್ನು ಕೊಡುವಂಥದ್ದಾದರೂ ಆಗಿರ್ಬೋದು, ಅಳುವನ್ನು ಕೊಡುವಂಥದ್ದಾದರೂ ಆಗಿರಬಹುದು, ಎಲ್ಲವನ್ನು ನಾವು ಸಮಾನ ದೃಷ್ಟಿಯಲ್ಲಿ ನೋಡೋದನ್ನು ಕಲ್ತ್ಕೋಬೇಕು. ಬಂದ್ಬಿಡುತ್ತದು. ಯಾಕೆಂದರೆ ನಾವು ಭಗವಂತನಿಗೆ ಸರೆಂಡರ್ ಆದಮೇಲೆ ನಮ್ಮ ಜೀವನದಲ್ಲಿ ಏನೇ ಕೊಟ್ಟರು ನಾವು ತಗೊಳ್ಳೋದಕ್ಕೆ ರೆಡಿ ಆಗಿರಬೇಕು. ಅವನ ಪ್ರಸಾದ ಅಂತ ತಿಳ್ಕೊಂಡು ನಾವು ಅದನ್ನು ಸೇವಿಸ್ತಾ ಇರಬೇಕಷ್ಟೇ ಹೊರತು ಅಲ್ಲಿ ಯಾವುದೇ ದುಃಖ ಪಡೋ ನೆಸೆಸಿಟಿನೂ ಇಲ್ಲ, ಯಾವುದೇ ಸುಖ ಪಡೋ ನೆಸೆಸಿಟಿನೂ ಇಲ್ಲ. ಭಗವಂತ ಕೊಟ್ಟಿದ್ದಾನೆ, ನಾನು ಅದನ್ನು ಅನುಭವಿಸ್ಬೇಕಷ್ಟೇ. ಅದು ಸುಖನಾದರೂ ಆಗಿರಲಿ, ದುಃಖನಾದರೂ ಆಗಿರಲಿ. ಭಕ್ತರ ಜೀವನ ಚರಿತ್ರೆಗಳನ್ನು ನೋಡ್ಬೇಕು ನಾವು, ಅಥವಾ ಅದನ್ನು ಓದಿ ತಿಳ್ಕೋಬೇಕು. ಅದರಿಂದ ನಮಗೆ ತುಂಬ ವಿಚಾರಗಳು ಗೊತ್ತಾಗತ್ತೆ. ನೋಡಿ, ಅವರ ಜೀವನದಲ್ಲಿ ಎಂಥ ಘಟನೆಗಳು ನಡೆದ್ರೂ ಕೂಡ ಅದು ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು ಅವ್ರು ದುಃಖನೂ ಪಡೋದಿಲ್ಲ, ಅವರು ಸಂತೋಷನೂ ಪಡೋದಿಲ್ಲ. ಅದನ್ನು ನ್ಯೂಟ್ರಲ್ ಆಗಿ ತಗೊಳ್ಳುತ್ತಾರೆ. ಅದನ್ನು ನಾವು ಕಲಿಬೇಕು, ಅದನ್ನು ತಿಳ್ಕೋಬೇಕು, ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅದನ್ನು ತರೋದು, ಹೇಗೆ ಅಳವಡಿಸ್ಕೊಳ್ಳೋದು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಕೂತ್ಕೊಂಡು ಏನೇನೋ ಬೇಡದೇ ಇರೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ, ಆ ವಿಷಯದ ಬಗ್ಗೆ ಈ ವಿಷಯದ ಬಗ್ಗೆ ಎಲ್ಲ ಚಿಂತನೆ ಮಾಡೋದನ್ನು ಬಿಟ್ಟು ಒಬ್ಬೊಬ್ರು ಇರೋದನ್ನ ಕಲಿಬೇಕು ನಾವು. ಒಬ್ಬೊಬ್ರು ಮನೇಲಿರೋದು ಅಂತಲ್ಲ ನಾನು ಹೇಳ್ತಾ ಇರೋದು. ಮನೇಲಿ 10 ಜನ ಇದ್ರೂ ಪರವಾಗಿಲ್ಲ. ನಾವು ಒಬ್ಬರೇ ಕೂತ್ಕೊಂಡು ನಮ್ಮ ಮನಸ್ಸಲ್ಲಿ ಆ ಮನನವನ್ನು ಮಾಡೋದನ್ನು ಸ್ಮರಣೆ ಮಾಡಿಕೊಂಡು, ಏನು ಅರ್ಥ, ನಾನು ಇವತ್ತು ಕೇಳಿದ್ನಲ್ಲ ಅದಕ್ಕೇನಿರ್ಬೋದು ಅರ್ಥ ಅಂತ ಹುಡುಕಬೇಕು. ಅರ್ಥವನ್ನು ಹುಡುಕಿದಾಗಲೇ ನಮಗೆ ಗೊತ್ತಾಗೋದು. ಯಾರೋ ಹೇಳಿದ್ದನ್ನು ಕೇಳಿದ ತಕ್ಷಣ ಅದು ನಮಗೆ ಅರ್ಥ ಆಗಿಬಿಡೋದಿಲ್ಲ, ಆಯಿತಾ? ಕೂತ್ಕೊಂಡು ಆ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡಿದಾಗ ನಮ್ಗೆ ಆ ವಿಷಯ ನೀಟಾಗಿ ಅರ್ಥ ಆಗುತ್ತೆ. ಸೊ ನನ್ನ ಜೀವನದಲ್ಲಿ ನಾನು ಮುಂದೆ ಬರಬೇಕು, ನನ್ನಲ್ಲೂ ಕೂಡ ಸಮಭಾವ ಹೇಗೆ ತರಿಸ್ಕೊಳ್ಳೋದು, ಹೇಗೆ ನಾನು ಇದರಿಂದ ಹೊರಗಡೆ ಬರಬೇಕು ಅನ್ನೋದನ್ನೆಲ್ಲ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ನಮ್ಗೆ ಅದರಲ್ಲಿ ನಮ್ಗೆ ಉತ್ತರ ಸಿಗುತ್ತೆ. ನಾವು ಕೂಡ ಅದನ್ನು ಮಾಡೋದಕ್ಕಾಗತ್ತೆ. ಸೊ ಈಗ ನಮಗೆ ಗೊತ್ತಾಯ್ತಲ್ವಾ ರಾಗದ್ವೇಷಗಳು ವಿಷಯಗಳಲ್ಲಿ ಹೇಗಿರುತ್ತೆ, ಮತ್ತು ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು, ಹೇಗೆ ನಾವು ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ವಿವರಣೆಯನ್ನು ನೀಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.